ನಮಸ್ಕಾರ. ರವಿಕಾಂತಿ ನ್ಯೂಸ್ಗೆ ಸ್ವಾಗತ. ಪೊಲೀಸ್ ಇಲಾಖೆಯಿಂದ ಭಾರಿ ಭೇಟಿ ಆಡಿದ್ದಾರೆ ನೋಡ್ರಿ. ಮೊಬೈಲ್ ಕಳ್ಳರನ್ನೋದು ಬಂಗಾರ ತುಳುಗು ಮಾಡಿದಾರಂತ ಬೆಳಗಾವಿ SP ಅವರು ಗೋಕಾಕ್ ಉಪವಿಭಾಗದಲ್ಲಿ ಸ್ವಂತ ಮಾಲೀಕರಿಗೆ ವಿತರಣೆ ಮಾಡುತ್ತಿರುವ ದೃಶ್ಯಗಳು ಹಾಗೂ ಅದರ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ದಾರೆ ನೋಡ್ರಿ. ಇಲ್ಲಿ ಸೇರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧು ಮಿತ್ರರಿಗೂ ಸರ್ ನಮ್ಮ ಬೆಳಗಾವಿ ಜಿಲ್ಲಾ ಪೊಲೀಸ್ ಮತ್ತು ಗೋಕಾಕ್ ಉಪವಿಭಾಗದಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗ ಗೋಕಾಕ್ ಉಪವಿಭಾಗ ವ್ಯಾಪ್ತಿಯಲ್ಲಿ ಸುಮಾರು 9 ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಕಳೆದೋದಂಥ 115 ಮೊಬೈಲ್ಗಳನ್ನು ಮರಳಿ ವಾರಸುದಾರರಿಗೆ ಕೆಲವೊಂದು ಕೊಟ್ಟಿದ್ದೀವಿ ಮತ್ತು ಇನ್ನೊಂದು SP ಸಾಹೇಬ್ರ ಮುಖಾಂತರ ಎಲ್ಲರಿಗೂ ಈಗ ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಮೊಬೈಲ್ ತಗೊಂಡು ಪ್ರೆಸ್ ಮೀಟ್ ಇದೆ, ಅಲ್ಲಿವರೆಗೂ ತಾವೆಲ್ಲ ಮೊಬೈಲ್ ತಗೊಂಡು ಇಲ್ಲೇ ಕೂತ್ಕೋಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಮೊದಲನೇ ಇವತ್ತು ನಮ್ಮ ಗೋಕಾಕ್ ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ ಬಹಳಷ್ಟು ಕಳ್ತನಗಳು, ಸುಮಾರು ಒಂದು 10ಕ್ಕಿಂತ ಜಾಸ್ತಿ ಕಳ್ತನಗಳ ಪತ್ತೆ. ಅದರಲ್ಲಿ ಒಂದು 125 ಗ್ರಾಮ್ ಗೋಲ್ಡ್ ರಿಕವರಿ ಆಗಿದೆ. ಅದಲ್ಲದೆ ಟ್ರ್ಯಾಕ್ಟರ್ ಟ್ರಾಲಿ 1-2, ಬೈಕ್ 1 ಮತ್ತು ಪಂಪ್ ಸೆಟ್ 1-2 ಮತ್ತು ಕೇಬಲ್ ಕಳ್ತನ 13. ಸೊ ಇಷ್ಟೊಂದು ಕೇಸ್ ನಮ್ಮ ಗೋಕಾಕ್ ಸಬ್ ಡಿವಿಷನಲ್ಲಿ ಪತ್ತೆ ಮಾಡಲಾಗಿದೆ ಇತ್ತೀಚೆಗೆ, ಲಾಸ್ಟ್ 1 ವೀಕಲ್ಲಿ ಎಷ್ಟು ಆಗಿರೋದು. ಸೊ ಫಸ್ಟ್ ಕೇಸ್ ಒಂದು 2 ಅಕ್ಯೂಸ್ಡ್ ಘಟಪ್ರಭಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕಳ್ತನ ಕೇಸಲ್ಲಿ ನಾವು ಹುಡುಕುವ ಸಂದರ್ಭದಲ್ಲಿ ಹನುಮಂತ ಭೀಮಪ್ಪ ಪೂಜಾರಿ 37 ವರ್ಷ, ನಲ್ಲನಟ್ಟಿ ಗ್ರಾಮದವನು. ಲಕ್ಷ್ಮಣ್ ರಾಮಪ್ಪ ಹಂಚಿನ ಮನೆ, ಇವನಕ್ಕೊಂದು 29 ವಯಸ್ಸು, ಇವನು ಬಾಳೆಬಾಳ ವಿಲೇಜ್ ಅವನು. ಸೊ ಇವರಿಬ್ಬರು ಸೇರಿ ಒಂದು 110 ಗ್ರಾಮ್ ಕಳ್ತನವನ್ನು ಒಂದು 7 ಕಡೆ ಮಾಡಿದ್ದಾರೆ. 7 ಕಡೆ ಬೇರೆ ಬೇರೆ ಅಫೆನ್ಸ್ ಮಾಡಿದ್ದಾರೆ. ಸೊ ಫಸ್ಟ್ ಘಟಪ್ರಭಾ ಟೌನ್ ವ್ಯಾಪ್ತಿಯಲ್ಲಿ ಒಂದು 15 ಗ್ರಾಮ್ ಚಿನ್ನವನ್ನು ಕಿತ್ಕೊಂಡು ಹೋಗ್ತಾರೆ. ಚೈನ್ ಸ್ನಾಚಿಂಗ್ ಅಂದ್ರೆ ಹೇಳ್ತೀವಿ, ಕಿತ್ಕೊಂಡು ಹೋಗಿರ್ತಾರೆ. ಬಾಳುಬಾಲ ವಿಲೇಜ್ ಅಲ್ಲಿ ಒಂದು 10 ಗ್ರಾಮ್ ತೂಕದ ಬಂಗಾರ ಮನೆ ಕಳ್ತನ, ರಾತ್ರಿ ಟೈಮ್ ಅಲ್ಲಿ ಮನೆ ಕಳ್ತನ ಮಾಡಿರ್ತಾರೆ. ಮತ್ತು ಘಟಪ್ರಭಾ ವ್ಯಾಪ್ತಿಯಲ್ಲಿರುವ ಬಾಳುಬಾಲ ವಿಲೇಜ್ ಅಲ್ಲಿ ಇನ್ನೊಂದು ಕಳ್ತನ 18.5 ಗ್ರಾಮ್ HBT ಮನೆ ಕಳ್ತನ ಮಾಡಿರ್ತಾರೆ. ಮತ್ತು ಗಟ್ಟಿಯಲ್ಲಿ ಒಂದು 25 ಗ್ರಾಮ್ ಮನೆ ಕಳ್ತನ, ಬಸಲಿಗುಂದಿಯಲ್ಲಿ ಒಂದು 25 ಗ್ರಾಮ್ ಕಳ್ತನ, ಮತ್ತು ಗೋಕಾಕ್ ಗ್ರಾಮೀಣ ಠಾಣೆಯಲ್ಲಿ ಬರುವ ಮಲವಂಕಿ ವಿಲೇಜ್ ಅಲ್ಲಿ ಒಂದು 10 ಗ್ರಾಮ್ ಮನೆ ಕಳ್ತನ ಮಾಡಿರುವುದು. ಗೋಕಾಕ್ ಗ್ರಾಮೀಣ ಮಲವಂಕಿಯಲ್ಲಿ ಇನ್ನೊಂದು 35 ಗ್ರಾಮ್ ಕಳ್ತನ, ಒಟ್ಟು ಒಂದು 110 ಗ್ರಾಮ್ ಚಿನ್ನವನ್ನು ಕಳ್ತನ ಮಾಡಿರುವುದು ಕಂಡು ಬಂದಿದೆ. ನಮ್ಮ ಘಟಪ್ರಭಾ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಅವರ ಸ್ಟಾಫ್ ಈ ಕೇಸನ್ನು, ಈ 2 ಅಕ್ಯೂಸರನ್ನು ಪತ್ತೆ ಮಾಡಿ ಇವರ ಕಡೆಯಿಂದ ರಿಕವರಿ ಮಾಡಿ ನಿನ್ನೆ ಅವನನ್ನು ಕೋರ್ಟಲ್ಲಿ ಕೂಡ ಪ್ರೊಡ್ಯೂಸ್ ಮಾಡಲಾಗಿದೆ.